ನಮ್ಮ ಸೆಕೆಂಡ್ ಪಿಕಪ್ ಮಿಸ್ಟರ್ ಅಕ್ಷಯ್ ಕುಮಾರ್ ಅಲ್ಲ ಅಕ್ಷಯ್ ಮುತ್ತುಗೌಡ ಅಲ್ಲ ಅಕ್ಷಯ್ ಗೌಡ ಮುತ್ತೂರ್. ಚೆನ್ನಾಗಿದೆ ವೆದರ್. ಬೇಗ ನಡ್ಕೊಂಡೇ ಬರ್ಬೋದಾಯ್ತಲ್ಲೋ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಈಗ ಟೈಮ್ ಬಂದು 5 ಗಂಟೆ. ಏನಕ್ಕೆ ಇಷ್ಟು ಬೇಗ ಎದ್ದು ವ್ಲಾಗ್ ಮಾಡ್ತಿದ್ದಾನೆ ಅಂತ ಅನ್ಕೊತೀರಾ? ಯಾಕಂದರೆ ನಾನು ನನ್ನ ಫ್ರೆಂಡ್ಸ್ ಜೊತೆ 3 days ಟ್ರಿಪ್ ಹೋಗ್ತಿದ್ದೀನಿ ಇನ್ ಕರ್ನಾಟಕನೇ. ಎಲ್ಲೆಲ್ಲಿ ಅಂತ ಹೋಗ್ತಾ ಹೇಳ್ತೀನಿ. ಸೊ ಇದು ನನ್ನ ಫಸ್ಟ್ ಆಫಿಷಿಯಲ್ ಟ್ರಿಪ್ ವ್ಲಾಗ್. ತುಂಬ ಖುಷಿನೂ ಇದೆ, ಹಾಗೆ ಭಯನೂ ಇದೆ, ಹೆಂಗೆ ಬರುತ್ತೆ ಏನು ಅಂತ. ಬಟ್ ಆಲ್ಮೋಸ್ಟ್ ನಾನು ಏನೇನು ಮಾಡ್ತೀನಿ ಎಲ್ಲ ಹೋಗ್ತೀನಿ, ಎಲ್ಲನೂ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಏನಾದ್ರು ತಪ್ಪಿದರೆ ದಯವಿಟ್ಟು ಕ್ಷಮಿಸಿ, ನನ್ನ ಬೆಸ್ಟ್ ಟ್ರೈ ಮಾಡ್ತೀನಿ. ಸೊ ಬನ್ನಿ, ಇಲ್ಲಿಂದ ಇವಾಗ ಹೊರಡೋಣ. ನನ್ನ ಫ್ರೆಂಡ್ಸ್ನ ಪಿಕ್ ಮಾಡಿ ಅಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಗಾಯ್ಸ್, ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ, ಫುಲ್ ಟ್ಯಾಂಕ್. ಇಲ್ಲಿಂದ ನನ್ನ ಫ್ರೆಂಡ್ಸ್ನ ಪಿಕ್ ಮಾಡಿಕೊಂಡು ಹೊರಡೋದೆ. ಬನ್ನಿ ಹೋಗೋಣ. ನಮ್ಮ ಸೆಕೆಂಡ್ ಪಿಕಪ್ ಮಿಸ್ಟರ್ ಅಕ್ಷಯ್ ಕುಮಾರ್ ಅಲ್ಲ ಅಕ್ಷಯ್ ಮುತ್ತುಗೌಡ ಅಲ್ಲ ಅಕ್ಷಯ್ ಗೌಡ ಮುತ್ತೂರ್. ಇಡಿ ವ್ಲಾಗ್ ನಡೀತಾ ಇದೆ, ಫುಲ್ ಟ್ರಿಪ್ ವ್ಲಾಗ್. ಬನ್ನಿ ಓಡಿಸಿ ನೀವೇ. ನಮ್ಮ ಥರ್ಡ್ ಆ್ಯಂಡ್ ಫೈನಲ್ ಪಿಕಪ್ ಮಿಸ್ಟರ್ ಗಜೇಂದ್ರ ಈಸ್ ಹಿಯರ್. ಹಾಯ್ ಹಾಯ್ ಹೇಳೋ. ಹಾಯ್ ಹೋಗೋಣ. ರೆಡಿ? ಫಾಸನ್ ಯುವರ್ ಸೀಟ್ ಬೆಲ್ಟ್ಸ್. ನೆಲಮಂಗಲದಲ್ಲಿ ಟೀ ಬ್ರೇಕ್ ಹಾಕಿದ್ದೀವಿ. ನಮ್ಮ ಬಾಯ್ಸ್ ಟೀ ಕುಡಿಬೇಕಂತೆ. ಹಾಯ್, ಗುಡ್ ಮಾರ್ನಿಂಗ್. ಡವ್ಗಳು ಬರೀ ಅಲ್ಲ, ಹೌ ಎಕ್ಸೈಟೆಡ್ ಆರ್ ಯು ಗೈಸ್? ಟ್ರಿಪ್ಪು ಸೂಪರ್ ಎಕ್ಸೈಟೆಡ್. ಎಲ್ಲೆಲ್ಲಿ ಹೋಗ್ತಾರದ? ಫಸ್ಟ್ ಸಿಗಂದೂರು, ಐ ಥಿಂಕ್. ಅಲ್ಲ, ಫಸ್ಟು ಶೃಂಗೇರಿ, ಸಿಗಂದೂರು. ಹೈವೇ ಫಸ್ಟ್ ಸಿಗಂದೂರು. ಪ್ಲ್ಯಾನ್ ಚೇಂಜ್ ಆಯಿತು ತಿರ್ಗಾ. ಫಸ್ಟ್ ಸಿಗಂದೂರು, ಹಾಂ, ಅಲ್ಲಿ ಹತ್ರನೇ ಒಂದು ಸ್ಟೇ ಇದೆ. ಆಮೇಲೆ ಅಲ್ಲಿಂದ ಕೊಲ್ಲೂರು, ಕೊಲ್ಲೂರಿಂದ ಬೀಚ್ ಸ್ಟೇ. ಕರೆಕ್ಟ್, ಕೋಕೋ ಬೀಚ್. ಕೋಕೋ ಬೀಚ್, ಉಡುಪಿ ನಿಯರ್ ಬೀಚ್. ಉಡುಪಿ ನಿಯರ್ ಬೀಚು. ಅಲ್ಲಿಂದ ಡೇ 3 ಹೊರನಾಡು, ಶೃಂಗೇರಿ ಆ್ಯಂಡ್ ಬ್ಯಾಂಗ್ಳೂರು. 3 days. 3 days. 3 ವೆನಸ್ಡೇ, ಥರ್ಸ್ಡೇ, ಫ್ರೈಡೇ. ನೋಡು, ಒಂದಿನ ಎಕ್ಸ್ಟೆಂಡ್ ಮಾಡ್ಬಿಡೋಣ ಸಾಟರ್ಡೆ. ಯಾಕೋ ಇನ್ನೇನು ಸಂಡೇ ಆರಾಮಾಗಿ ರೆಸ್ಟ್ ತಗೊಂಡು. ಏನು ಮಾಡ್ತೀಯ? ಏನೂ ಇರಲ್ಲ ಅಲ್ಲಿ ಮಾಡೋಕ್ಕೆ. ಹೋಗ ಹತ್ತಿ ಸಿಕ್ಕಾಪಟ್ಟೆ ಚಳಿ ಆ್ಯಂಡ್ ಫಾಗ್ ಇದೆ. ರೈಟ್.
ಅರಸೀಕೆರೆ. ಸೊ ಗೈಸ್, ಇವಾಗ ಅರಸೀಕೆರೆ ಹತ್ರ ಬಂದೀವಿ. ಇನ್ನೇನು 10 ಕಿಲೋಮೀಟರ್ಸ್ ಇದೆ. ಬಟ್ ಯಾವುದು ಹೋಟೆಲ್ಸೇ ಸಿಗ್ತಾ ಇರಲಿಲ್ಲ. ಅದಕ್ಕೆ ಒಂದು ಹೋಟೆಲ್ ಸಿಕ್ತು. ಇವಾಗ ಹೈವೇನಲ್ಲಂತೂ ಯಾವುದು ಹೋಟೆಲ್ಸ್ ಅಂದರೆ ನಾವು ಬೇಗ ಬಂದ್ವಲ್ಲ 7 o'clockಗೆ, ಅದಕ್ಕೆ ಅವಾಗ ಯಾವುದು ಮಾಡೋಕ್ಕಾಗಿಲ್ಲ. ಬಟ್ ಇವಾಗ ಹೋಗ್ತಾ ಒಂದಿವೆ ಯಾವುದು ಚೆನ್ನಾಗಿರೋದು ಸಿಗ್ತಾಯಿಲ್ಲ. ಇಲ್ಲೊಂದು ಯಾವುದೋ ಒಂದಿದೆ, ಹೆಂಗಿದೆಯೋ ಅನ್ನೋ ಟೇಸ್ಟ್ ಗೊತ್ತಿಲ್ಲ, ನೋಡೋಣ ಹೆಂಗಿದೆ ಅಂತ. ನಾನ್ ಪಲಾವ್, ಬಟ್ ಬೇರೆ ಎಲ್ಲರೂ ಇಡ್ಲಿ. ನಾವು ಇಳಿಯೋಕ್ಕಿಂತ ಮುಂಚೆ ಅಯ್ಯೋ ಚಿಕ್ಕ ಹೋಟ್ಲು ಚೆನ್ನಾಗಿರುತ್ತೋ ಇಲ್ವೋ ಹೆಂಗೋ ಏನೋ ಅಂದ್ಕೊತೀವಿ. ಬಟ್ ಸೀರಿಯಸ್ ಆಗಿ ಹೈವೇನಲ್ಲೂ ಇಂಥದ್ದು ಸಿಗೋಲ್ಲ. ಸಕ್ಕದಾಗಿತ್ತು. ಎಲ್ಲರೂ 2 ಪ್ಲೇಟ್ ತೊಗೊಂಡ್ರು, ಪಲಾವ್ ಇಡ್ಲಿ ಎಲ್ಲನೂ. ನಿಜ ಚೆನ್ನಾಗಿತ್ತು, ವರ್ತ್ ಇಟ್. ಅದಕ್ಕೆ ಹೇಳೋದು, ಜಡ್ಜ್ ಮಾಡಬೇಡೋದು ಮುಂಚೆನೇ. ಈಗ ಟೀ ಕುಡಿಯೋಕ್ಕೆ ಬಂದಿದ್ದಾರೆ ಬಾಯ್ಸ್. ನಾನು ಓಡಿಸ್ತೀನಿ ಬಿಡೋ ಈಗ. ಈಗ ಡ್ರೈವರ್ ಚೇಂಜ್. ಅಕ್ಷು ಕೂತ್ಕೋತಾನೆ, ನಾನು ಡ್ರೈವಿಂಗ್. ಬೇಗ ಎಲ್ಲ ಓವರ್ಲೋಡ್ ಮಾಡ್ಕೊಂಡ್ ಬಂದಿರ್ತಾರ, ಆಯ್ತಾ? ಅದಕ್ಕೇನೆ ಎಷ್ಟು ಕಡೆ ಬಿದ್ದೈತೆ ಲಾರಿಗಳು. ಇದು ಇವಾಗ ಇರೋದು. ಸೊ ಗಾಯ್ಸ್, ಸಾಕಾಯ್ತು ಡ್ರೈವ್ ಮಾಡಿ. ಇವಾಗ ಒಂದು ಬ್ರೇಕ್ ತೊಗೊಂಡಿದ್ದೀವಿ. ಇಲ್ಲಿ ಪೈನಾಪಲ್ ಕಾಣಿಸ್ತು, ತಿನ್ನೋಣ ಅಂತ. ಹೆವಿ ನಿದ್ದೆ ಬರ್ತಾ ಇದೆ ನನಗಂತೂ. ಆಗ್ತಾ ಇಲ್ಲ ಡ್ರೈವ್ ಮಾಡೋಕ್ಕೆ. ನನ್ನ ಫ್ರೆಂಡ್ ಕೂಡ ಅವನು ಮಲ್ಕೊಂಡ್ಬಿಟ್ಟಿದ್ದಾನೆ. ಇನ್ನೇನು ಆಲ್ಮೋಸ್ಟ್ ಇನ್ನೊಂದು 150 ಕಿಲೋಮೀಟರ್ಸ್ ಇದೆ. ಬೈ 1 o'clock ರೀಚ್ ಆಗ್ತೀವಿ. ಇಷ್ಟೋ ತನಕ ನನಗೆ ಓಡಿಸಿ ಸಾಕಾಯಿತು ಆ್ಯಂಡ್ ನಿದ್ದೆ ಬರ್ತಿದೆ. ಈಗ ನಮ್ಮ ಡ್ರೈವರ್ ಚೇಂಜ್ ಆಗಿ ಮಿಸ್ಟರ್ ಅಕ್ಷು ಅವರು ಬಂದಿದ್ದಾರೆ. ಹಿಂದೆ ನೋಡ್ಕೊಂಡು ಓಡಿಸಲು. ಇವಾಗ ನಾನು ಪವರ್ ನ್ಯಾಪ್ ತೊಗೊಳ್ಳೋ ಸಮಯ. ಅಕ್ಷು ಅವರು ಅರ್ಧ ಗಂಟೆ ಪವರ್ ನ್ಯಾಪ್ ಮಾಡಿ ಎನರ್ಜೈಸ್ ಆಗಿ ಪೈನಾಪಲ್ ಜ್ಯೂಸ್ ಕುಡಿದು ಬಂದಿದ್ದಾರೆ. ಇವಾಗ ನಾನು ಪವರ್ ನ್ಯಾಪ್ ಮಾಡ್ತೀನಿ, ಸಿಗ್ತೀನಿ. ನಡ್ಕೊಂಡೇ ಬರ್ಬೋದಾಯ್ತಲ್ಲೋ. ಬ್ರಿಡ್ಜ್ ಮಾಡ್ತಾವ್ರ ಅದು. ಫೈನಲಿ ಸಿಗಂದೂರು ರೀಚ್ ಆಗಿದ್ದೀವಿ. ಬೆಳಿಗ್ಗೆ 5:15 ಬಿಟ್ಟಿದ್ದು. ಈಗ ಟೈಮ್ ಮಧ್ಯಾಹ್ನ 1:15. ಸಾಕಾಯಿತು ಟ್ರಾವೆಲ್ ಮಾಡಿ. ಆ್ಯಂಡ್ ತುಂಬ ಬಿಸಿಲಿದೆ. ನಾವು ಬೆಳಿಗ್ಗೆ ಬಿಡಬೇಕಾದ್ರೆ ಫಾಗ್ ಇತ್ತು ಆ್ಯಂಡ್ ತುಂಬ ಚಳಿ ಇತ್ತು. ಆ್ಯಂಡ್ ಇವಾಗ ಫುಲ್ ಬಿಸಿಲು ಆ್ಯಂಡ್ ಹ್ಯೂಮಿಡಿಟಿ ಜಾಸ್ತಿ ಆಗಿದೆ. ಬಟ್ ಪ್ಲೇಸ್ ಅಂತೂ ಸಕ್ಕತ್ತಾಗಿದೆ. ನಾನಂತೂ ಬಂದಿಲ್ಲ, ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು. ತುಂಬ ಚೆನ್ನಾಗಿದೆ. ಲಾಂಜಲ್ಲಿ ಕೂಡ ಬರ್ತಾ ಇರೋದು. ಆ್ಯಂಡ್ ಇಲ್ಲಿ ಕಾರ್ ನೋಡಿ ಹೆಂಗೆ ಹಾಕ್ಸಿದ್ದಾರೆ. 1 ಇಂಚ್ ಗ್ಯಾಪ್ ಇದೆ ಅಷ್ಟೇ. ಒಂದು ಸ್ವಲ್ಪ ಅಲ್ಲಾಡಿದ್ರು ಹಿಂದೆ ಬಂದರೂ ಟಚ್ ಆಗುತ್ತೆ, ಆ ಥರ ಹಾಕ್ಸಿದ್ದಾರೆ. ನಾವು ಆ ಕಡೆ ಇಕ್ಕಿದ ನೋಡಲ್ಲಿ ಎರಡನೇದು. ಗೊತ್ತಾಯ್ತು. ಆ ಕಡೆ ನಾವು ಹೋಗ್ತಾರೆ. ಈ ಕಡೆನಾ? ಹೆಂಗಿದೆಯೋ? ನಿನ್ನೆ ಕೇಳ್ತಿರೋದು ಹೆಂಗಿದೆ ಜಾಗ? ಹೆಂಗಿದೆಯೋ? ನನಗೆ ಕಾರ್ದೇ ಭಯ. 1 ಇಂಚ್ ಇಟ್ಟವ್ರೆ ಅಷ್ಟೇ. ಇಲ್ಲೂ ಅಷ್ಟೇ. ತಡಿಯೋ ಬಾ. ದಡಕ್ಕೆ ರೀಚ್ ಆಗಿದ್ದೀವಿ ಗೈಸ್. ಇನ್ನು 3 ಕಿಲೋಮೀಟ್ರ್ ಇದೆ ಅಂತ ಇಲ್ಲಿಂದ ಹೋಗೋದು. ಹೋಗೋಣ ಬನ್ನಿ.
ಸೊ ಗೈಸ್ ಫೈನಲಿ ಟೆಂಪಲ್ ರೀಚ್ ಆಗಿದ್ದೀವಿ. ಈ ಟೆಂಪಲ್ನ ಹಿಸ್ಟ್ರಿ ಬಗ್ಗೆ ಹೇಳೋದಾದರೆ, ಶೇಷಪ್ಪ ಅನ್ನೋ ಒಬ್ಬ ಬೇಟೆಗಾರ ಇಲ್ಲಿನ ಫಾರೆಸ್ಟ್, ಶರಾವತಿ ಫಾರೆಸ್ಟ್ ಏನಿದೆ ಅಲ್ಲಿ ಬೇಟೆ ಆಡೋಕ್ಕೆ ಬಂದಿರ್ತಾನೆ ಶರಾವತಿ ರಿವರ್ ಹತ್ರ. ಸೊ ಅವನು ಬೇಟೆ ಆಡಿ ಸುಸ್ತಾಗಿ ಮಲಗಿರ್ತಾನೆ ಟ್ರೀ ಕೆಳಗಡೆ. ಆವಾಗ ದೇವಿ ಬಂದು ಅವನ ಕನಸಲ್ಲಿ ನಾನಿಲ್ಲಿ ನಿಲ್ಲಿಸ್ಬೇಕು, ನನಗೆ ಇಲ್ಲೊಂದು ಗುಡಿ ಕಟ್ಕೊಡು ಅಂತ ದೇವಿ ಹೇಳ್ತಾರೆ. ಅದಕ್ಕೆ ಅವನು ಆಯಿತು ಅಂತ ಹೇಳಿ ದುಗ್ಗಜ್ಜ ಎಂಬ ಬ್ರಾಹ್ಮಣನಿಗೆ ತಿಳಿಸ್ತಾರೆ, ಈ ಥರ ದೇವಿ ಬಂದಿದ್ಲು ನನ್ನ ಕನಸಲ್ಲಿ, ಅದಕ್ಕೆ ನನಗೆ ಹೇಳ್ತಿದ್ದಾಳೆ ಒಂದು ಗುಡಿ ಕಟ್ಕೊಡು ನನಗೆ ಅಂತ ಹೇಳಿ ಆವಾಗ ಗುಡಿ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು 300 ವರ್ಷಗಳ ಇತಿಹಾಸ ಇದು. ಆ್ಯಂಡ್ ಇಲ್ಲಿ ಬರೋ ಭಕ್ತರ ನಂಬಿಕೆ ಏನಂದರೆ, ದೇವಿ ನಮ್ಮನ್ನು ಥೀವ್ಸಿಂದ ಅಂದರೆ ಕಳ್ಳರಿಂದ ಕಾಪಾಡ್ತಾರೆ. ಆಮೇಲೆ ಯಾರು ನಮಗೆ ಕೆಟ್ಟದ್ದು ಬಯಸ್ತಾರೆ ಅವರೆಲ್ಲರಿಂದನೂ ಕಾಪಾಡ್ತಾಳೆ ದೇವಿ ಅನ್ನೋ ಒಂದು ನಂಬಿಕೆ. ಆದ್ದರಿಂದ ಇಲ್ಲಿ ಬರ್ತಾರೆ ಇಲ್ಲಿ ಜನ. ಇದೇ ನಮ್ಮ ಸಿಗಂದೂರು ಚೌಡೇಶ್ವರಿ ಹಿಸ್ಟ್ರಿ. ಗೈಸ್ 2:30ಗೆ ಕ್ಲೋಸ್ ಅಂತ, ಜಸ್ಟ್ 5 minutes ಲೇಟ್. ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಬಿಡ್ತಾ ಇಲ್ಲ. ಇವತ್ತು ಅಮಾವಾಸ್ಯೆ ಇದ್ದರು ಜನ ಕಮ್ಮಿ ಅಂತ ತೆಗಿತಿಲ್ಲ. ಅದಕ್ಕೆ ಇಲ್ಲಿ ಊಟ ಕೊಡ್ತಾರಂತೆ, ಊಟ ಮಾಡ್ಕೊಂಡು ಬಂದು 4 o'clock ಓಪನ್ ಅಂತೆ. ಹಂಗೆ ಟೈಮ್ ಪಾಸ್ ಮಾಡಿ ದರ್ಶನ ಮಾಡ್ಕೊಂಡು ಹೊರಡಬೇಕು. ಜಸ್ಟ್ ಮಿಸ್ 5 ನಿಮಿಷ. ಇವನಿಂದನೇ ಲೇಟಾಗಿದೆ, ಈ ನನ್ನ ಮಗನಿಂದಾನೆ, ಇವನೇ ಮಾಡಿದ್ದು, ಏನು ಮಾಡೋಕ್ಕಾಗಲ್ಲ. ಅಷ್ಟು ದೂರಿಂದ ಬಂದ್ಬಿಟ್ಟು ದರ್ಶನ ಮಾಡಿದೆ, ಹೋಗೋಕ್ಕೂ ಆಗಲ್ಲ. ಅದಕ್ಕೆ ಊಟ ಮಾಡಿ ಹೋಗೋಣ. ಸಮ್ ಊಟ ಆಯಿತು. ಊಟ ಮಾತ್ರ ಸಕ್ಕತ್ತಾಗಿತ್ತು. ಅದೇನೋ ಗೊತ್ತಿಲ್ಲ, ದೇವಸ್ಥಾನದ್ದು ಪ್ರಸಾದ ಅಂದರೆ ನಂಗೆ ತುಂಬ ಇಷ್ಟ. ನನಗಂತಲ್ಲ, ಎಲ್ರಿಗೂ ತುಂಬ ಇಷ್ಟ ಇರುತ್ತೆ. ಜಸ್ಟ್ ಅನ್ನ ಸಾಂಬಾರು ಇರುತ್ತೆ, ಬಟ್ ಆ ಟೇಸ್ಟೇ ಬೇರೆ. ನನಗಂತೂ ಸಕ್ಕತ್ತು ಇಷ್ಟ ದೇವಸ್ಥಾನ ಪ್ರಸಾದ ಅಂದರೆ. ಚಿಕ್ಕ ವಯಸ್ಸಲ್ಲೂ ಅಷ್ಟೇ, ಬರೀ ಈ ಪುಳಿಯೋಗರೆ ಅವಲಕ್ಕಿ ಅದನ್ನು ತಿನ್ನಕ್ಕಂತಲೇ ನಾನು ಬರೀ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ. ತಿಂದ್ಬಿಟ್ಟು ನೋಡಿ ಹೆಂಗೆ ಕೂತಿಯಾರೆ. ಹೊಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ತಿಂದವನೇ ಅಂತ. ಕಂಠ ಪೂರ್ತಿ ತಿಂದವನು. ಕಂಠ ಪೂರ್ತಿ ಕುಡಿಯೋದು ಕೇಳಿರ್ತೀರ, ಕಂಠ ಪೂರ್ತಿ ತಿಂತಾನ ಅವನು. ಈ ಬಿಸಿಲಿಗೆ ಸೋಡಾ ಕುಡಿಯೋಕೆ ಬಂದೀವಿ. ಜಾಸ್ತಿ ಕ್ಲೋಸ್ ಆಗಿ ಬರ್ಬೇಡವ ನೀನು. ಸೊ ಗೈಸ್, ದರ್ಶನ ಮುಗೀತು. ನಾವು ಕಾದಿದ್ದು 2:30ಇಂದ 4, 1.5 hour. ಬಟ್ ದರ್ಶನ ಆಗಿದ್ದು ನಮಗೆ ಜಸ್ಟ್ 5 ನಿಮಿಷದಲ್ಲಿ. ಅಲ್ಲೇ ಮಲ್ಕೊಂಡು ಸ್ವಲ್ಪ ಪವರ್ ನ್ಯಾಪ್ ತೊಗೊಂಡು ಇವಾಗ ಹೊರಟಿದ್ದೀವಿ ಕಾರ್ ಹತ್ರ. ಆ್ಯಂಡ್ ಇವಾಗ ಲಾಂಜ್ ಹತ್ರ ಹೋಗಿ ಲಾಂಜ್ ಹತ್ತಿ ನೆಕ್ಸ್ಟ್ ಡೈರೆಕ್ಟ್ ಹೋಮ್ ಸ್ಟೇನೆ. ಇವತ್ತಿಗೆ ಅಷ್ಟೇ ಎಲ್ಲರೂ ಸುಸ್ತಾಗ್ಬಿಟ್ಟಿದ್ದಾರೆ, ಯಾಕಂದರೆ ಯಾರಿಗೂ ಕರೆಕ್ಟಾಗಿ ನಿದ್ದೆ ಇಲ್ಲ ಅಲ್ಲ. ಅದಕ್ಕೆ ಹೋಗ್ಬಿಟ್ಟು ರೆಸ್ಟ್ ಮಾಡೋಣ ಅಂತ ಹೋಮ್ ಸ್ಟೇಗೆ ಡೈರೆಕ್ಟಾಗಿ ಹೋಗ್ತಾಯಿದ್ದೀವಿ ಇವಾಗ. ಬನ್ನಿ ಹೋಗೋಣ, ಹೋಮ್ ಸ್ಟೇ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಬೆಳಕಿದ್ರೆ. ಫೈನಲಿ ನಾವು ನಮ್ಮ ಹೋಮ್ ಸ್ಟೇ ರೀಚ್ ಆಗಿದ್ದೀವಿ. ಇವತ್ತಿಲ್ಲೇ ಸ್ಟೇ ಆಗ್ತಾಯಿದ್ದೀವಿ. ಸಕ್ಕತ್ತಾಗಿದೆ, ಫುಲ್ ನೇಚರ್ ಮಧ್ಯೆ. ಇಲ್ಲಿಂದ ಕೊಡಚಾದ್ರಿ ಬೆಟ್ಟ ಜಸ್ಟ್ 10 kilometers. ಇವ್ರದ್ದೇ ಸಪ್ರೇಟ್ ಎಸ್ಟೇಟ್ ಇದ್ದು, ಸಕ್ಕತ್ತಾಗಿದೆ. ಅಪ್ರೂವ್ಡ್ ಬೈ KSTDC. ನನಗಂತೂ ತುಂಬ ಇಷ್ಟ ಆಯಿತು.
ವಾವ್. ಹೂ. ಗ್ರೇಟ್ ಪ್ಲೇಸ್ ಮ್ಯಾನ್, ಸೀರಿಯಸ್ಲಿ. ಈ ಥರ ಪ್ಲೇಸ್ ಬೇಕಿತ್ತು. ಒಂಥರ ಆ ನೇಚರ್ ನೋಡ್ತಿದ್ರೇ ಸಖತ್ ಖುಷಿ ಆಗುತ್ತೆ. ಆ ಪಕ್ಷಿ ಸೌಂಡ್ ಕೇಳಿಸ್ಕೊಳ್ಳಿ, ನಿಜವಾಗ್ಲೂ ಬೆಂಗಳೂರಲ್ಲಿ ಈ ಥರ ಪಕ್ಷಿ ಸೌಂಡ್ ಕೇಳಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸಕ್ಕತ್ತಾಗಿದೆ ಪಕ್ಷಿ ಸೌಂಡ್ ಮಾತ್ರ. ಏನಕ್ಷ ಅವರೇ, ಹೆಂಗಿದೆ ಪ್ಲೇಸ್? ಚೆನ್ನಾಗಿದೆ. ಒಳ್ಳೆ ನೇಚರ್ ಅಲ್ಲ? ಅದ್ಭುತವಾಗಿದೆ. ಹೆಂಗಿದೆಯೋ? ಈ ಜಾಗ ತುಂಬಾ ಅದ್ಭುತವಾಗಿದೆ. ಹೌದಾ? ಬೆಳಿಗ್ಗೆ ಇನ್ನು ಯಾವ ಥರ ಇರುತ್ತೋ ಇಮ್ಯಾಜಿನ್ ಮಾಡ್ಕೊಳಕ್ಕಾಗ್ತದೆ. ಬೆಳಗ್ಗೆ ಚೆನ್ನಾಗಿರುತ್ತಾ? ಬೆಳಗ್ಗೆ ಅದೇ ಫುಲ್ ಫಾಗ್ ಕಟ್ಕೊಂಡ್ಬಿಟ್ಟಿರುತ್ತೆ, ಎಲ್ಲ ಚಳಿ ಅನ್ಸುತ್ತೆ. ಮಂಜು. ಹೌದು. ಸೊ ಗಾಯ್ಸ್, ಮೇಲತ್ತು ಹೋಗ್ತಾ ಇದ್ದೀವಿ. ಇವ್ರದ್ದೇ ಒಂದು ಪೀಕ್ ಇದೆ ಅಲ್ಲಿಗೆ. ಆ್ಯಂಡ್ ಪ್ಲೇಸ್ ಎಷ್ಟು ಇಷ್ಟ ಆಯಿತು ನಿಮಗೆ? ನನಗಂತೂ ಭಾರಿ ಇಷ್ಟ ಆಯಿತು ನಿಜ. ಈ ಥರ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಇಷ್ಟು ಚೆನ್ನಾಗಿರೋ ಜಾಗಕ್ಕೆ. ಫುಲ್ 360 ಡಿಗ್ರಿನೂ ನೇಚರು. ಇವ್ರದ್ದೇ ಫಾಲ್ಸ್ ಇದೆ. ಆ್ಯಂಡ್ ಇನ್ 10 ಕಿಲೋಮೀಟರ್ಸಲ್ಲೇ ಕೊಡಚಾದ್ರಿ ಬೆಟ್ಟ ಕೂಡ ಇದೆ. ಆಸಮ್, ಸೀರಿಯಸ್ ಆಗಿ. ನಿಂಗೆ ಹೆಂಗೆ ಇಷ್ಟ ಆಯ್ತು ಗಜಿ? ತುಂಬ ಚೆನ್ನಾಗಿದೆ ಅಲ್ಲ? ಅದ್ಭುತವಾಗಿದೆ. ವರ್ತಿದೆ ತುಂಬ. ಇವರು ಟವರ್ ಕೂಡ ಕಟ್ಟಿದ್ದಾರೆ, ಬಟ್ ಸ್ಟೆಪ್ಸೇ ಮಾಡಿಲ್ಲ, ಇನ್ನೂ ಫುಲ್ ಕಂಪ್ಲೀಟ್ ಆಗಿಲ್ಲ. ಇನ್ನೂ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಆಮೇಲೆ ಸನ್ಫ್ಲವರ್ ಕೂಡ ಬೆಳೆದಿದ್ದಾರೆ. ಒಂದೆರಡು ಕಿತ್ಕೊಂಡು ಹೋಗ್ಬೇಕು ಅವ್ರು, ಗೊತ್ತಿಲ್ದಂಗೆ ಸನ್ಫ್ಲವರ್. ಬಾ ಹೋಗೋಣ ಕೆಳಗೆ. ಇಲ್ಲೇ ಇದ್ದರೆ ಇಲ್ಲೇ ಇದ್ಬಿಡೋಣ ಅಂತ ಅನಿಸುತ್ತೆ ಕಂಪ್ಲೀಟಾಗಿ ಬೆಂಗಳೂರು ಬಿಟ್ಟು. ಬಟ್ ನಾವು ಬೆಂಗಳೂರಿಗೇ ಅಡ್ಜಸ್ಟ್ ಆಗಿರೋದ್ರಿಂದ 2 ದಿನವೂ ನಮ್ಗೆ ಇರೋಕ್ಕಾಗಲ್ಲ. 1-2-3 ದಿನ ಇರ್ಬೋದು ಅಷ್ಟೇ, ಲೀಸಾ ಟೈಮ್ ಅಂತ. ಬಟ್ ಅದ್ರ ಮೇಲೆ ಆಗಲ್ಲ. ಬೆಂಗಳೂರೇ ಬೇಕು ಅನಿಸುತ್ತೆ. ಇಲ್ಲಿ ಜನ ಇಲ್ಲ, ನೆಟ್ವರ್ಕ್ ಇಲ್ಲ, ಒಂದು ಎಂಟರ್ಟೈನ್ಮೆಂಟ್ ಇಲ್ಲ. ಸುತ್ತ ಬರೀ ಕಾಡು, ಮರ, ನೇಚರ್. ಒಂದು ವಾರ, ಒಂದು 10 ದಿನ ಫುಲ್ ಪೀಸ್ಫುಲ್ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ ಇಂಥ ಕಡೆ ಬರ್ಬೋದು, ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ. ಆ್ಯಂಡ್ ಇವ್ರು ಎಂಥ ಜಾಗದಲ್ಲಿದೆ, ಇವರು ನಿಜವಾಗ್ಲೂ ಲಕ್ಕಿ ಅಂತಲೇ ಹೇಳ್ಬೋದು. ಲಕ್ಕಿಯೆಸ್ಟ್ ಪೀಪಲ್ ಇವರು. ಇಂಥ ಜಾಗದಲ್ಲಿ ಮಾಡ್ಕೊಂಡಿದ್ದಾರೆ. ಹಾಯ್ ಗಜೇಂದರ್. ಇದು ರೈನ್ ಡ್ಯಾನ್ಸ್ ಅಂತ ಇದು. ಆ್ಯಂಡ್ ಇಲ್ಲಿ ಫೈರ್ ಕ್ಯಾಂಪ್. ಬಂದ್ವಿ. ಎಂಥ ಜಾಗದಲ್ಲಿ ಫೈರ್ ಕ್ಯಾಂಪ್ ಇದೆ, ನೇಚರ್ ಮಧ್ಯ ಫೈರ್ ಕ್ಯಾಂಪ್. ಬರ ಇಲ್ಲಿ ಮಚ್ಚ, ಬೈಲಿ. ಇಲ್ಲಿ ನೋಡಿ ಸೂರ್ಯಕಾಂತಿ. ಕಿತ್ಬೋದೇನಾ? ಹಾಂ, ಓ ಸಿಕ್ತು. ಏನು ಹೋಗ್ತಿತ್ತು ಗಾರ ನಿಲ್ಸಂಬಿಟ್ಟ.
ಸ್ಮೆಲ್ ಸಕ್ಕತ್ತಾಗಿದೆ. ಒಂದೆರಡು ಹಂಗೆ ಕಿತ್ಕೊಂಡು ಹೋಗ್ಬಿಡ್ತೀನಿ ಮನೆಗೆ, ಸಕ್ಕತ್ತಾಗಿದೆ, ಕಾರಲ್ಲಿ ಇಟ್ಕೋತೀನಿ. ಒಂಥರ ನೇಚರ್ ಮಧ್ಯೆ ಇದ್ರೇ ಒಂಥರ ಖುಷಿ ಆಗುತ್ತಲ್ಲ, ಒಂಥರ ಎಕ್ಸೈಟ್ಮೆಂಟು ಚೆನ್ನಾಗಿರುತ್ತೆ. ಅಲ್ಲಿ ಬಜ್ಜಿ ಕೊಡ್ತೀನಿ. ಏನೂ ಇಲ್ಲ, ಈ ಪಕೋಡ ಅಷ್ಟೇ ಇದು. ನಾನಂತೂ ಟೀ ಕಾಫಿ ಕುಡಿಯಲ್ಲ. ಬಿಸಿ ಬಿಸಿದು. ಸಖತ್ ಚಳಿ ಇದೆ ಅಲ್ಲ. ಅದು ಕಡಿಮೆ ಆಯಿತು ಚಳಿ ತಿರುಗಿ. ಹೌದು, ಸಖತ್ ಚಳಿ ಇದೆ ನಿಜ. ಮಧ್ಯಾಹ್ನ ಎಲ್ಲ ಸಖತ್ ಬಿಸಿಲಿತ್ತು, ಎ ಸಿ ಹಾಕೊಂಡ್ಬಂದ್ವಿ, ಒಂಥರ ಹಬೆ ಆ ಥರ ಹೊಡಿತಾ ಇತ್ತು. ಇವಾಗ ನೋಡಿದ್ರೆ ಇರೋಕ್ಕಾಗ್ತಾಯಿಲ್ಲ, ಆ ಥರ ಚಳಿ ಇದೆ. ಅದಕ್ಕೆ ನಮ್ಮ ಅಕ್ಷು ಜಾಕೆಟ್ ದಾನ ಮಾಡಿದೆ. ನಾನು ಫುಲ್ಲು ಸೆಕೆ ಇರುತ್ತೆ ಅಂತ ತರಲ್ಲ, ನಾನು ಸಿ ಲೆವೆಲಲ್ಲಿ ಇರ್ತೀವಲ್ಲ, ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ ಅಂತ. ಬಟ್ ಇಷ್ಟು ಫಾಗು ಆಮೇಲೆ ಇಷ್ಟು ಚಳಿ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಹೌದು, ಯೋಚನೆ ಮಾಡಲಿಲ್ಲ. ಅದಕ್ಕೆ ಜಾಕೆಟ್ ಹಾಕ್ಕೊಂಡು ಬಾನ್ ಫೈರ್ ಹಾಕ್ಕೊಂಡು ಕೂತಿದ್ದೀವಿ. ಇಷ್ಟೊತ್ತಿನಲ್ಲೂ ಹಾಂ ಕೋಸ್ಟಲ್ ಏರಿಯಾನಾಗ ಅಭಿನಯ ಇರ್ತೈತೆ ಅವಾಗ. ಸೊ ಫ್ಯಾಮ್, ಇವಾಗ ಊಟ ಮುಗೀತು ಆ್ಯಂಡ್ ಟೈಮ್ ಈಗ 11:15 ಆಗಿದೆ. ಇವಾಗ ರೂಮ್ಗೆ ಹೋಗ್ತಿದ್ದೀವಿ ಊಟ ಮುಗಿಸ್ಕೊಂಡು. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ಫುಲಿ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅನಿಸುತ್ತೆ. ಡೇ 1 ಆ್ಯಂಡ್ ನೆಕ್ಸ್ಟ್ ಡೇ 2, ಡೇ 3 ಕೂಡ ವ್ಲಾಗ್ ಮಾಡ್ತೀನಿ. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.